ಸಂಡೇ ಸ್ಟಾರ್ಟ್ ಆಗಿದೆ ಬಸ್ ಸ್ಟ್ಯಾಂಡಿಂದ. ನೋಡಿ ಹೆಂಗಾಗ್ಬಿಟ್ಟಿದ್ದೀನಿ. ರಾಯರು ನೋಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಬಂದಾಗ 6 ಗಂಟೆ ಆಗಿತ್ತು. ಬಟ್ ನಮ್ಮೂರ ಕಡೆಗೆ ಬಸ್ಸೇ ಇರಲಿಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡ್ತಿದ್ವಿ. ಆಮೇಲೆ ಕಡೆಗೂ ಅರ್ಧ ಗಂಟೆ ಆದಮೇಲೆ ಬಸ್ ಬಂತು. ಬಸ್ ಹತ್ಕೊಂಡು ಮನೆ ಕಡೆ ಬಂದರೆ ನಮ್ಮ ಜೂಲಿ ಆ್ಯಂಡ್ ಬ್ಲ್ಯಾಕಿ ಅವರು ಇಷ್ಟು ದಿನ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ರು, ನಾವು 3 ದಿನ ಬಿಟ್ಟೋಗ್ಬಿಟ್ಟಿದ್ದಾರೆ ಅಂತ ಫುಲ್ಲು ಖುಷಿಯಾಗಿ ಮೈ ಮೇಲೆಲ್ಲ ನೆಗರುತ್ತಿದ್ರು. ಅವ್ರನ್ನ ಮಾತಾಡಿಸ್ಕೊಂಡು ನೋಡಿದ್ರೆ ಚಪ್ಪಲಿ ನಾರೆಲ್ಲ ಕಸ ಹೊಡೆಯೋ ಪರಕೆ ಎಲ್ಲ ಹಾಳು ಮಾಡಿ ಮನೆ ಮುಂದೆ ಎಲ್ಲ ಬಿಸಾಕಿದ್ರು ನೋಡಿ. ಇನ್ನೇನು ಮಾಡೋಕ್ಕಾಗುತ್ತೆ. ನಾನು ಕೂಡ ಬಂದು ಫ್ರೆಶ್ ಅಪ್ ಆಗಿ ಫುಲ್ಲು ತಿಂಡಿ ತಿನ್ಕೊಂಡು ಕೂತಿದ್ದೆ. ತಿಂಡಿ ತಿಂದು ಮಲ್ಕೊಂಬಂಡೇ ಬಿಟ್ಟೆ. ಯಾಕಂದರೆ ಕಾಲು ನೋವು ತಡೆಯೋಕ್ಕೆ ಆಗ್ತಾನೇ ಇರಲಿಲ್ಲ. ಅಷ್ಟು ಮಟ್ಟಿಗೆ ಕಾಲು ನೋವ್ತಿತ್ತು. ಕಾಲೆಲ್ಲ ದೇವ ಎಷ್ಟು ಊದ್ಕೊಂಡಿತ್ತು ಅಂತಂದರೆ ಒಂದು ಹೆಜ್ಜೆ ಚೇರ್ ಮೇಲೆ ಕೂತ್ಕೊಳ್ಳೋಕ್ಕೂ ಆಗ್ತಿರ್ಲಿಲ್ಲ, ಅಷ್ಟು ನೋವ್ತಿತ್ತು. ಲೈಟಾಗಿ ಜ್ವರ ಬೇರೆ ಬಂದುಬಿಟ್ಟಿತ್ತು. ಏನು ಮಾಡೋದು, ಕೈ ಕಾಲಂತೂ ಲಿಟ್ರರಿ ಹೆಜ್ಜೆ ನಮಸ್ಕಾರ ಹಾಕಿದ್ರೆ ಇಷ್ಟೊಂದು ನೋವುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಭಾರ ರಾಯರ ಮೇಲೆ ಹಾಕ್ಬಿಟ್ಟು ಕಂಟ್ರೋಲ್ ಮಾಡ್ಕೊಂಡು ಕೂತಿದ್ದೆ. ಬಟ್ ತುಂಬಾ ನೋವ್ತಿದ್ದಿದ್ದ ಕಾರಣದಿಂದ ತಡೆಯೋಕ್ಕಾಗ್ದಲೇ ನೈಟ್ ಹೋಗ್ಬಿಟ್ಟು ಹಾಸ್ಪಿಟಲ್ಗೆ ಇಂಜೆಕ್ಷನ್ ಹಾಕಿಸ್ಕೊಂಡು ಬಂದುಬಿಟ್ಟೆ. ಬಟ್ ಅದನ್ನೆಲ್ಲ ನನ್ನ ಕ್ಲಿಪ್ಪಿಂಗ್ಸ್ ವೀಡಿಯೋಸ್ ಏನೂ ಮಾಡೋಕ್ಕಾಗಿರಲಿಲ್ಲ. ಸಂಡೇ ಅಷ್ಟು ಸುಸ್ತಾಗೋಗಿದ್ದೆ. ಈ ವ್ಲಾಗ್ ಇಷ್ಟೇ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟಾಟಾ.